ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯ 29ರಿಂದ 30ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ಅರ್ಧರಾತ್ರಿಯಲ್ಲಿ ಯೆಹೋವನು ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲ ಮಗನು ಮೊದಲುಗೊಂಡು ಸೆರೆಯಲ್ಲಿ ಇದ್ದ ಬಂದಿವಾನನ ಚೊಚ್ಚಲು ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಚೊಚ್ಚಲ ಮಕ್ಕಳನ್ನು, ಪಶುಗಳ ಚೊಚ್ಚಲು ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದು ಇರಲಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. ಸೊ ಇಲ್ಲಿ ದೇವರು ಮೋಶೆ ಮುಖಾಂತರವಾಗಿ ಹೇಳಿರ್ತಾರೆ, ನಾನು ಎಲ್ಲಾ ಚೊಚ್ಚಲ ಮಕ್ಕಳನ್ನ ಸಾಯಿಸ್ತೇನೆ. ನೋಡಿ, ಅಲ್ಲಿ ದೇವರು ಒಂದು ಸಂದೇಶ ಕೊಟ್ಟಿರ್ತಾರೆ, ಯಾರ್ಯಾರ ಮನೆಯಲ್ಲಿ ನಿಲುವಪಕಟ್ಟೆಗಳ ಮೇಲೆ ರಕ್ತ ಹಚ್ಚಲಾಗಿತ್ತೋ ಅವ್ರು ಉಳಿತಾರೆ ಅಂತ. ಸೊ ಕೆಲವು ಐಗುಪ್ತ್ಯರು ದೇವರಿಗೆ ಭಯಪಟ್ಟು ಅದನ್ನ ಹಾಕಿದ್ರು, ಅವ್ರು ಉಳಿದ್ರು. ಬಟ್ ಯಾರ ಒಂದು ಮನೆಯಲ್ಲಿ ರಕ್ತದ ಗುರುತಿರ್ಲಿಲ್ವೋ ಅವರೆಲ್ಲರೂ ಸತ್ರು. ಸೊ ಹೀಗಾಗಿ ಅವರ ಚೊಚ್ಚಲ ಮಕ್ಕಳು ಸತ್ರು. ಇಸ್ರಾಯೇಲ್ ದೇಶ ಬಿಟ್ಟು ಐಗುಪ್ತ ದೇಶದಲ್ಲಿ ಇಂಥ ದೊಡ್ಡ ಗೋಳಾಟ ಉಂಟಾಯಿತು. ಪ್ರಿಯ ದೇವರ ಮಕ್ಕಳೇ, ಅಂತ ಗೋಳಾಟಕ್ಕೆ ನಾವು ಕಾರಣವಾಗಿರಬಾರ್ದು. ಆದರೆ ಇದೇನು ತೋರಿಸ್ತದೆ? ನರಕಕ್ಕೆ ಹೋಗಬಾರ್ದು. ದೇವರು ರಕ್ಷಣೆಯ ಮಾರ್ಗವನ್ನ ಶಿಲಿಬೆ ಮೂಲಕವಾಗಿ ನಮಗೆ ತಯಾರು ಮಾಡಿದ್ದಾರೆ. ಹೀಗಾಗಿ ಪ್ರಿಯರೇ, ನರಕದ ವೇದನೆಯಿಂದ ತಪ್ಪಿಸೋದಕ್ಕಾಗಿ ಯೇಸು ನಮಗಾಗಿ ಸತ್ತಿದ್ದಾರೆ. ಈಗ ಆತನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಳ್ಳೋಣ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಒಂದು ವೇಳೆ ರಕ್ಷಣೆ ಅನುಭವ ಇಲ್ವಾ? ನರಕದಿಂದ ನೀವು ಬಿಡುಗಡೆ ಆಗ್ಬೇಕಾ? ಯೇಸುವನ್ನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ನೀವು ಅಂಗೀಕರಿಸಿಕೊಳ್ಳ್ರಿ. ಪಾಪಕ್ಕೆ ಪಶ್ಚಾತ್ತಾಪ ಪಡಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಯಾರಿಗೆ ಈ ಒಂದು ರಕ್ಷಣೆ ಅನುಭವ ಇಲ್ವೋ ಅವ್ರು ನಿನ್ನನ್ನು ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇಲೆ ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇಲೆ ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ.